ನಾ ಜೊತೆ ಜೊತೆಲ್ಲ ಸಾಗುತ್ತಲೇ ನಾದಾಳ ಬಾಯಿ ಬರ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೇನೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಡೆಮೋ ವಿಡಿಯೋ ನೋಡಿದಲ್ಲಿ ಫ್ರೆಂಡ್ಸ್, ಆ ರೀತಿಯಾಗಿ ಇನ್ಶಾಟ್ ಅಪ್ಲಿಕೇಶನಲ್ಲಿ ಸಿಂಪಲ್ಲಾಗಿ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ವಿಡಿಯೋನ ಯಾವ ರೀತಿಯಾಗಿ ಇನ್ಶಾಟ್ ಅಪ್ಲಿಕೇಶನಲ್ಲಿ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಡೆಮೋ ವಿಡಿಯೋ ನೋಡಿದಲ್ಲಿ ಇದು ಇನ್ಸ್ಟಾಗ್ರಾಮ್ನಲ್ಲಿ ಫುಲ್ ಟ್ರೆಂಡಿಂಗ್ ಇರುವ ವಿಡಿಯೋ ಫ್ರೆಂಡ್ಸ್. ಈ ಟ್ರೆಂಡಿಂಗ್ ವಿಡಿಯೋನ ಯಾವ ರೀತಿಯಾಗಿ ಈ ಇನ್ಶಾಟ್ ಅಪ್ಲಿಕೇಶನಲ್ಲಿ ಸಿಂಪಲ್ ಸ್ಟೆಪ್ ಮೂಲಕ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಿಳಿಸ್ಕೊಡು ಮುನ್ನ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಫ್ರೆಂಡ್ಸ್. ನಾನು ನಿಮ್ಗೆ ಯಾವುದೇ ರೀತಿಯಾದ ಮೆಟೀರಿಯಲ್ಸು, ಯಾವುದೇ ರೀತಿಯ ಯಾವುದೇ ರೀತಿಯ PNG, ಯಾವುದೇ ರೀತಿಯಾದ ಫೋಟೋಸ್ ಇರಲಿ, ಯಾವುದೇ ರೀತಿಯ ಯಾವುದೇ ಟಚ್ ಸ್ಕ್ರೀನ್ಸ್ ಸಾಂಗ್ ಇರಲಿ, ಇವೆಲ್ಲ ಯಾವುದಾದ್ರು ಮೆಟೀರಿಯಲ್ ಪ್ರೊವೈಡ್ ಮಾಡಿದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರ್ತೇನೆ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿಂದ ಏನು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಂಪೂರ್ಣವಾಗಿ ಫ್ರೀ ಆಗಿರುತ್ತೆ. ನೀವು ಅಲ್ಲಿಂದ ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಾಲ್ಸ್ ಆಫ್ ಟೆಕ್ನಾಲಜಿ ಚಾನಲ್ ಇರುತ್ತೆ, ಅದು ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ. ಮೆಟೀರಿಯಲ್ ಲಿಂಕ್ಸ್ ಹತ್ತು ಕೊಟ್ಟಿರ್ತೇವೆ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹತ್ತು ಕೊಟ್ಟಿರ್ತೇವೆ. ಅಲ್ಲಿಂದ ನೀವು ಹೋಗಿ ಜಾಯ್ನ್ ಆಗಿ ಅದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಡೆಮೋ ವಿಡಿಯೋ ನೋಡಿದ್ರೆ ಫ್ರೆಂಡ್ಸ್, ಆ ರೀತಿಯಾಗಿ ಇನ್ಶಾಟ್ ಅಪ್ಲಿಕೇಶನಲ್ಲಿ ವಿಡಿಯೋ ಎಡಿಟ್ ಮಾಡೋಕಂದರೆ ಮೊದಲದಾಗಿ ಇನ್ಶಾಟ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡಿಕೊಂಡ ನಂತರ ವಿಡಿಯೋಸ್ ಆಪ್ಷನ್ ಬರುತ್ತೆ. ವಿಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ನ್ಯೂ ಟ್ಯಾಬ್ ಇರುತ್ತೆ, ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಆಪ್ಷನ್ ಇರುತ್ತೆ. ಬ್ಲ್ಯಾಕ್ ಸ್ಕ್ರೀನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ ನಂತರ ಇದರ ಡ್ಯೂರೇಷನ್ ಏನಿರುತ್ತೆ ಫ್ರೆಂಡ್ಸ್, 7.7 ಅನ್ನು ಡ್ಯೂರೇಷನ್ ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ ಉಳಿದಿದ್ದನ್ನು ಕ್ರಾಪ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಮುಂದೆ ಸ್ಕ್ರೋಲ್ ಮಾಡಿಕೊಂಡು ಸ್ಪ್ಲಿಟ್ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಲ್ಟ್ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸಾಕು ಉಳಿದಿರುವ ಸ್ಕ್ರೀನನ್ನು ಡಿಲ್ಟ್ ಆಗುತ್ತೆ ಫ್ರೆಂಡ್ಸ್. ಇದಿಷ್ಟು ಆದ ನಂತರ ಇದಕ್ಕೆ 2 ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ವಾಲ್ಯೂಮು ಇರ್ತಲ್ಲ, ವಿಡಿಯೋ ಡೆಮೋ ನೋಡಿದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗಿದ್ದು ವಾಲ್ಯೂಮ್ ಡೌನ್ ಆಗೋದು, ಅದಕ್ಕಾಗಿ ಫೋಟೋನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನೀವು 2 ಪಿಕ್ಚರ್ಸನ್ನು ಯಾರು ಫೋಟೋನ ಎಡಿಟ್ ಮಾಡ್ತಾಯಿದ್ದೀರಾ ಅವ್ರ ಪಿಕ್ಚರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಆ ಪಿಕ್ಚರ್ಸನ್ನು ಲೇಯರ್ ಮೇಲೆ ಇಂಪೋರ್ಟ್ ಮಾಡಿಕೊಳ್ಬೇಕಂದ್ರೆ ಫ್ರೆಂಡ್ಸ್, ಇಲ್ಲಿ PIP ಆಪ್ಷನ್ ಇದೆಯಲ್ಲ, ನೋಡ್ತಿರ್ಬೋದು. ನಾನು ನಿಮಗೆ ಟಚ್ ಮಾಡಿ ತೋರಿಸ್ತಾ ಇದ್ದೀನಿ. ಈ PIP ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ರಿಡೈರೆಕ್ಟಾಗಿ ನಿಮಗೆ ಗ್ಯಾಲರಿಯಲ್ಲಿ ಹೋಗುತ್ತೆ. ಗ್ಯಾಲರಿಯಲ್ಲಿ ಹೋದ ನಂತರ ಫೋಟೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನೀವು ಯಾರು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕತ್ತೀರ ಅವ್ರ ಫೋಟೋನ ನೀವೇನು ಮಾಡ್ಬೇಕಂದ್ರೆ ಅವ್ರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಅವ್ರ ಫೋಟೋನ ಸೆಲೆಕ್ಟ್ ಮಾಡಿಕೊಂಡೆ, ಒಂದು ಪಿಕ್ಚರ್ಸನ್ನು ಸೆಲೆಕ್ಟ್ ಮಾಡಿಕೊಂಡೆ ಫ್ರೆಂಡ್ಸ್. ಇದಾದ ನಂತರ ನೀವು ಇನ್ನೊಂದು ಪಿಕ್ಚರ್ಸನ್ನು ಅದೇ PIP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಡೈರೆಕ್ಟಾಗಿ ನಿಮ್ಗೆ ಗ್ಯಾಲರಿಯಲ್ಲಿ ಹೋಗುತ್ತೆ. ನೀವು ಇನ್ನೊಂದು ಪಿಕ್ಚರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಪಿಕ್ಚರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದಿರ್ತಾಗ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ನಂತರ ನೀವೇನು ಮಾಡ್ಕೊಂಡ್ರೆ ಇವ್ರ ಡ್ಯೂರೇಷನ್ನ ಸಂಪೂರ್ಣವಾಗಿ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇವ್ರ ಡ್ಯೂರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಫೋಟೋ ಡ್ಯೂರೇಷನ್ ಮೇಲೆ ಸೆಲೆಕ್ಟ್ ಮಾಡಿ ವಿಡಿಯೋ ಎಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಇದು 7.2 ಡ್ಯೂರೇಷನ್ನ ಸೆಲೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಡ್ಯೂರೇಷನ್ ಸೆಲೆಕ್ಟ್ ಆದ ನಂತರ ರಿಟರ್ನ್ ಆಗಿ ನಾನು ನಿಮಗೆ ಒಂದು 7.27 ಇರುವ ಒಂದು ವಿಡಿಯೋ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥದ್ದು ಫ್ರೆಂಡ್ಸ್. ಅದನ್ನು ನೀವು ಕೂಡ ಇಂಪೋರ್ಟ್ ಮಾಡ್ಕೊಳ್ಬೋದು. ನಾನು ಯಾವುದೇ ರೀತಿಯ ಮೆಟರ್ಸ್ ಕೊಟ್ಟರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಹಿಡ್ತೀನೋ ಅಲ್ಲೋ ಅಲ್ಲಿ ಸಂಪೂರ್ಣ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ರಿ. ಈಗ ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ತೀನಿ. ಲೇಯರ್ ಮೇಲೆ ನೀವು ನೋಡ್ಬೋದು. ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ವಿಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಾವು ಕೊಟ್ಟಿರುವ ವಿಡಿಯೋವನ್ನು ನೀವು ಲೇಯರ್ ಮೇಲೆ ತರಬೇಕು ಫ್ರೆಂಡ್ಸ್. ಈ ವಿಡಿಯೋ ನೀವು ಲೇಯರ್ ಮೇಲೆ ತಂದ ನಂತರ ವಿಡಿಯೋಸ್ ಆಪ್ಷನ್ ಮಗಲ ಒಂದು ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫಿಲ್ ಆಗುತ್ತೆ ಫ್ರೆಂಡ್ಸ್. ಇರುತ್ತೆ ವಿಡಿಯೋ ಫಿಲ್ ಆದ ನಂತರ ಇರುತ್ತೆ ಸ್ವಲ್ಪ ಮುಂದೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇನ್ಕ್ರೀಸ್ ಮಾಡಿಕೊಂಡ ನಂತರ ಮೇಲೆ ಇರೋ ಆಪ್ಷನ್ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡ್ರೆ ಇಲ್ಲಿ ಕ್ರೋಮೋ ಅಂತ ಆಪ್ಷನ್ ಬರುತ್ತೆ. ಕ್ರೋಮೋ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡಾಗ ಕಲರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿದೆ. ಕಲರ್ಸ್ ಮೇಲೆ ಗ್ರೀನ್ ಕಲರ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡಂಥ ಸ್ಟ್ರೆಂತ್ ಇರುತ್ತಲ್ಲ 75 ಸ್ಟ್ರೆಂತನ್ನು ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು. ನಾನು ಸ್ಟ್ರೆಂತನ್ನು ಸೆಲೆಕ್ಟ್ ಮಾಡ್ತೀನಿ. ಕೆಳಗೆ ಸ್ಟ್ರೆಂತನ್ನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಟಿಕ್ ಆಪ್ಷನ್ ಬರುತ್ತೆ. ಟಿಕ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಟಿಕ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ ನಂತರ ಸಂಪೂರ್ಣವಾಗಿ ಇದರ ಮೇಲಿರೋ ವೈಟ್ ಲೇಯರ್ನ ಹೋಗೋ ತನಕ ಇರುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ನಂತರ ಕರೆಕ್ಟಾಗಿ ಫೋಟೋ ಅಡ್ಜಸ್ಟ್ ಆಗಿದ್ದೀವಲ್ಲ, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಫೋಟೋ ಡ್ಯೂರೇಷನ್ ಇರ್ತಾಗಿ ಇನ್ಕ್ರೀಸ್ ಮಾಡ್ಕೊಳ್ಳೋದು. ರಿಟರ್ನಾಗಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಕರೆಕ್ಟಾಗಿ ಅಡ್ಜಸ್ಟ್ ಆಗಿಲ್ಲ ರಿಟರ್ನಾಗಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಫೋಟೋ ಸ್ವಲ್ಪ ಕೆಳಗಡೆ ತೆಗೆದು ಇಷ್ಟು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ನಂತರ ರಿಟರ್ನಾಗಿ ಇವಾಗ ಸೈಡಲ್ಲಿರೋ ಫೋಟೋನು ನೀವೇನು ಮಾಡ್ಕೊಂಡು ಕರೆಕ್ಟಾಗಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ಡ್ಯೂರೇಷನ್ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಕರೆಕ್ಟಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳೋದು ಫ್ರೆಂಡ್ಸ್. ಇರ್ತಾಗಿ ನಾನು ನಿಮ್ಗೆ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಈ ಸೆಟ್ ಆಗಿದೆ ಅಂತ ಫ್ರೆಂಡ್ಸ್. ಇರುತ್ತೆ ಕರೆಕ್ಟಾಗಿ ಸೆಟ್ ಆಗಿದೆ ಇಲ್ಲ ಅಂತ ನೀವೇನು ಮಾಡ್ಕೊಂಡ್ರೆ ಪ್ಲೇ ಮಾಡಿ ಒಮ್ಮೆ ಚೆಕ್ ಮಾಡ್ಕೊಳ್ಳೋಗ್ತದೆ ಫ್ರೆಂಡ್ಸ್. ಪ್ಲೇ ಮಾಡಿ ಚೆಕ್ ಮಾಡಿಕೊಂಡಂತ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಎಡಿಟ್ ಮಾಡೋದು ಅಂತ ಅದೇ ರೀತಿ ಹೇಳ್ತಾರೆ ಫ್ರೆಂಡ್ಸ್. ಸ್ವಲ್ಪ ಇರುತ್ತೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಅಂದ್ರೆ ಫ್ರೆಂಡ್ಸ್ ಇರ್ತೀನಿ ಅಂತಂದರೆ
ಕೆಳಗಿರೋ ಫೋಟೋಸ್ ಏನು ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಪ್ಲಿಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡಬೇಕು ಫ್ರೆಂಡ್ಸ್. ಇದೇ ರೀತಿ ಕೆಳಗಡೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಪ್ಲಿಟ್ ಆಪ್ಷನ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದಿಷ್ಟು ಆದ ನಂತರ ಇಲ್ಲಿ ವಿಡಿಯೋ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಇದಿಷ್ಟು ಆದ ನಂತರ ಫ್ರೆಂಡ್ಸ್ ರಿಟರ್ನಾಗಿ ನೀವೇನು ಮಾಡ್ಕೊಂಡ್ರೆ ಯಾರಾದರೂ ನೀವು ಎಡಿಟ್ ಮಾಡ್ತಿರಲ್ಲ ಫ್ರೆಂಡ್ಸ್ ಅವ್ರ 4 ಪಿಕ್ಚರ್ಸನ್ನು ನೆಕ್ಸ್ಟ್ ಲೆವೆಲ್ ಮೇಲೆ ಎಡಿಟ್ ಮಾಡ್ಕೊಳ್ಬೇಕು. ಈಗ ಪ್ಲಸ್ ಆಪ್ಷನ್ ಇರುತ್ತೆ, ಪ್ಲಸ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಿಡಿಯೋ ಫೋಟೋಸ್ ಇರ್ತಿರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಫೋಟೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರ ಹತ್ರ ನೀವು ಯಾರು ಫೋಟೋನ ಎಡಿಟ್ ಮಾಡ್ತಾ ಇದ್ದಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ವ ಅದ್ರ ಫೋಟೋನ ಏನಿರುತ್ತೆ ನೀವು 4 ಪಿಕ್ಚರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅವ್ರ 4 ಪಿಕ್ಚರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ನೋಡ್ಬೋದು ನಾನು ಅವರ 4 ಪಿಕ್ಚರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡಂತ ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡಂತ ಕಾರ್ನರ್ಸ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾರ್ನರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 9:60 ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದರೆ ನಿಮ್ಮ 2 ಫಿಂಗರ್ಸಿಂದ ಕರೆಕ್ಟಾಗಿ ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇದೇ ರೀತಿಯಾಗಿ ಪ್ರತಿಯೊಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾರ್ನರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಪ್ರತಿಯೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕತ್ತೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗ್ತದೆ. ಕಾರ್ನರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇತ್ತ ಪ್ರತಿಯೊಂದು ಫೋಟೋನ ಲೇಯರ್ ಮೇಲೆ ಇರ್ತಲ್ವ ಕಾರ್ನರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ಕರೆಕ್ಟಾಗಿ ಇರುತ್ತೆ. ಅಡ್ಜಸ್ಟ್ ಜೂಮ್ ಇನ್ನು ಜೂಮ್ ಔಟ್ ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ನಂತರ ಇದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್ ನೀವು ಇದಕ್ಕೆ ಈಗ ಟ್ರಾನ್ಸಿಷನ್ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ಇಲ್ಲಿ ನೀವು ನೋಡ್ಬೋದು 2 ಫೋಟೋಸ್ ನೋಡಬೇಕು ಟ್ರಾನ್ಸಿಷನ್ ಎಫೆಕ್ಟ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿಕೊಂಡ ನಂತರ ಇಲ್ಲಿ ಸೂಪರ್ ಸತ್ತ ಈ ಆಪ್ಷನ್ ಇದೆ, ಈ ಆಪ್ಷನಲ್ಲಿ ಟ್ರಾನ್ಸಿಷನ್ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಒಂದು ಟ್ರಾನ್ಸಿಷನ್ ಎಫೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಟ್ರಾನ್ಸಿಷನ್ ಎಫೆಕ್ಟ್ ಡ್ಯೂರೇಷನ್ ಇರುತ್ತಲ್ವ 2.5 ಸೆಕೆಂಡ್ ಡ್ಯೂರೇಷನ್ ಇಟ್ಕೊಂಡ ನಂತರ ಡಬಲ್ ಟಿಕ್ ಇರುತ್ತಲ್ವ ಡಬಲ್ ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಟ್ರಾನ್ಸಿಷನ್ ಎಫೆಕ್ಟ್ ಅಪ್ಲೈ ಟು ಹತ್ತಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು. ಪ್ರತಿಯೊಂದು ಟ್ರಾನ್ಸಿಷನ್ ಎಫೆಕ್ಟ್ಗೆ ಇದೇ ಟ್ರಾನ್ಸಿಷನ್ ಎಫೆಕ್ಟನ್ನು ಆ್ಯಡ್ ಆಗುತ್ತೆ. ನೀವು ಫೋಟೋಸನ್ನು ಯಾವ ರೀತಿಯಾಗಿ ಟ್ರಾನ್ಸಿಷನ್ ಚೇಂಜ್ ಆಗ್ತಿದೆ ಅದ್ರ ಮೇಲೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಡ್ಯೂರೇಷನ್ ಅಷ್ಟೇ ಇಟ್ಕೊಳ್ಬೇಕು. ಒಂದಕ್ಕೆ ಜೂಮ್ ಇನ್ ಇಟ್ಟರೆ ಒಂದಕ್ಕೆ ಜೂಮ್ ಔಟು ಟ್ರಾನ್ಸಿಷನ್ ಎಫೆಕ್ಟನ್ನು ಕರೆಕ್ಟಾಗಿ ಇರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಒಂದಕ್ಕೆ ಜೂಮ್ ಇನ್ ಇನ್ನೊಂದಕ್ಕೆ ಜೂಮ್ ಔಟು ಟ್ರಾನ್ಸಿಷನ್ ಎಫೆಕ್ಟನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಇದಕ್ಕೆ ನೆಕ್ಸ್ಟ್ ಯಾವ ರೀತಿಯಾಗಿ ಇದು ಮಾಡ್ಬೇಕಂದ್ರೆ ಇದಾದ ನಂತರ ಫ್ರೆಂಡ್ಸ್ ಒಂದು ಬ್ಲ್ಯಾಕ್ ಕಲರ್ ಫೋಟೋಸನ್ನು ಕೊಟ್ಟಿರ್ತೀನಿ. ಅದನ್ನು ನೀವು ಏನು ಮಾಡ್ಬೇಕಂದ್ರೆ ಡ್ಯೂರೇಷನ್ ಮೇಲೆ ತರಬೇಕಾಗುತ್ತೆ ಲೇಯರ್ ಮೇಲೆ. ಅದಕ್ಕಾಗಿ ನೀವು ಅನ್ಕೊಂಡು ಪಿ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪಿ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕರೆಕ್ಟಾಗಿ ಇಲ್ಲಿ ಫೋಟೋಸ್ ಇದಾದ ನಂತರ ಕರೆಕ್ಟಾಗಿ ಅದನ್ನು ಸೆಟ್ ಆಗೋ ರೀತಿ ಏನು ಮಾಡ್ಕೊಂಡ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅದಕ್ಕಾಗಿ ನೀವು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲಿ ಪಿ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ರೀಡೈರೆಕ್ಟರ್ ನಿಮಗೆ ಗ್ಯಾಲರಿ ಇರುತ್ತೆ. ಗ್ಯಾಲರಿ ಹೋದ ನಂತರ ನಾನು ಒಂದು ಫೋಟೋಸನ್ನು ಕೊಟ್ಟಿರ್ತೀನಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಇದ್ರದ್ದು ಕಂಬೈಂಡ್ ಫೋಟೋಸನ್ನು ಕೊಟ್ಟಿರ್ತೀನಿ. ಏನು ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ಅದನ್ನು ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಲೇಯರ್ ಮೇಲೆ ತರಬೇಕಾಗುತ್ತೆ. ನಾನು ಲೇಯರ್ ಮೇಲೆ ತರ್ತಾ ಇದ್ದೀನಿ, ನೀವು ನೋಡ್ಬೋದು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಈ ಪಿಕ್ಚರ್ಸ್ ಇರುತ್ತೆ. ಈ ಪಿಕ್ಚರ್ಸನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಇದಾದ ನಂತರ ನೀವು ಬೇಕಂದ್ರೆ ಲೇಯರ್ ಮೇಲೆ ತಂದ ನಂತರ ಇಲ್ಲಿ ವಿಡಿಯೋ ಆಪ್ಷನ್ ಮಗರ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು ವಿಡಿಯೋ ಮೇಲೆ ಫಿಲ್ ಆಗುತ್ತೆ ಫ್ರೆಂಡ್ಸ್. ಫಿಲ್ ಆದ ನಂತರ ಇಲ್ಲಿ ವಿಡಿಯೋ ಎಂಡಲ್ಲಿ ಒಂದು ಏರೋ ಮಾರ್ಕ್ ಇರುತ್ತೆ. ಏರೋ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಎಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು ವಿಡಿಯೋ ಎಂಡ್ ತನಕ ತಾನೇ ಡ್ಯೂರೇಷನ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಇದಿಷ್ಟು ಆದ ನಂತರ ನೀವು ಏನು ಬೇಕಂದ್ರೆ ಟಿಕ್ ಆಪ್ಷನ್ ಇರುತ್ತೆ. ಇಲ್ಲಿ ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಇದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್ ಒಂದು ಎನಿಮೇಷನ್ ಟೆಂಪ್ಲೇಟನ್ನು ಕೊಟ್ಟಿದ್ದೀನಿ. ಇದಕ್ಕೆ ಒಂದು ಟೆಂಪ್ಲೇಟನ್ನು ಆ್ಯಡ್ ಮಾಡಿಕೊಳ್ಬೇಕಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಪಿ ಆಪ್ಷನ್ ಇರ್ತಲ್ಲ ಆ ಪಿ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದಾದ ನಂತರ ರಿಟರ್ನ್ ಆಗಿ ಪಿ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಟರ್ನ್ ಆಗಿ ಪಿ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಟೆಂಪ್ಲೇಟ್ ವಿಡಿಯೋನ ಕೊಟ್ಟಿರ್ತೀನಿ. ಅದನ್ನು ನೀವೇನು ಮಾಡ್ಕೊಂಡ್ರೆ ವಿಡಿಯೋ ಲೇಯರ್ ಮೇಲೆ ತರಬೇಕಾಗಿದೆ. ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಇದು ನೋಡ್ಬೋದು ನಾನು ಲೇಯರ್ ಮೇಲೆ ತಂದು ಇರ್ತಾಗಿರುತ್ತೆ. ಇದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ. ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಲೇಯರ್ ಮೇಲೆ ವಿಡಿಯೋಲ್ಲಿ ಎಫೆಕ್ಟನ್ನು ಯೂಸ್ ಮಾಡಿಕೊಟ್ಟು ಫ್ರೆಂಡ್ಸ್. ವಿಡಿಯೋ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಮೇಲಿರೋ ಆಪ್ಷನ್ ಸ್ವಲ್ಪ ಮುಂದೆ ಸ್ಕ್ರೋಲ್ ಮಾಡ್ಕೊಳ್ಳೋಣ. ಕ್ರೋಮೋ ಆಪ್ಷನ್ ಮಗಲ ಬ್ಲೆಂಡ್ ಒಂದು ಆಪ್ಷನ್ ಇರುತ್ತೆ. ಬ್ಲೆಂಡ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ ನಂತರ ಸ್ಕ್ರೀನ್ ಒಂದು ಆಪ್ಷನ್ ಇರುತ್ತೆ. ಸ್ಕ್ರೀನ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಬ್ಯಾಕ್ಗ್ರೌಂಡ್ ಇರುವ ಬ್ಲ್ಯಾಕ್ ಕಲರ್ ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ರಿಮೂವ್ ಆದ ನಂತರ ಟಿಕ್ ಆಪ್ಷನ್ ಬರುತ್ತೆ. ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಸಂಪೂರ್ಣವಾಗಿ ಈ ರೀತಿ ಪ್ಲೇ ಆಗ್ತಾರೆ ಫ್ರೆಂಡ್ಸ್. ಯಾವ ರೀತಿ ಪ್ಲೇ ಆಗ್ತದೆ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಒಮ್ಮೆ ಈ ರೀತಿಯಾಗಿ ಬ್ಯೂಟಿಫುಲ್ ಆಗಿ ವಿಡಿಯೋನೇ ಇರುತ್ತೆ ಪ್ಲೇ ಆಗ್ತಾರೆ ಫ್ರೆಂಡ್ಸ್. ಇದು ಬ್ಯಾಕ್ಗ್ರೌಂಡಲ್ಲಿರೋ ಟೆಂಪ್ಲೇಟನ್ನು ಆ್ಯಡ್ ಮಾಡಿಕೊಂಡ ನಂತರ ಇದಾದ ನಂತರ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಒಂದು ಟೆಕ್ಸ್ಟ್ ಸ್ಕ್ರೀನ್ ಸಾಂಗ್ ಏನಿರುತ್ತೆ ಇದಕ್ಕೆ ಇಂಪೋರ್ಟ್ ಮಾಡ್ಕೊಳ್ಳೋಗುತ್ತೆ. ಟೆಕ್ಸ್ಟ್ ಸ್ಕ್ರೀನ್ ಸಾಂಗ್ನು ಅದು ಯಾವ ರೀತಿಯಾಗಿ ಅಂತ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ರಿಟರ್ನ್ ಆಗಿ ಪಿ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ಎಕ್ಸೆಸ್ ಇಸ್ ನಾಟ್ ಮ್ಯಾಕ್ಸಿಮಮ್ ಆಗ್ತಿರುತ್ತೆ. ನಮ್ಮ ಲೇಯರನ್ನು ಮ್ಯಾಕ್ಸಿಮಮ್ ಆಗುತ್ತೆ. ಅದಕ್ಕಾಗಿ ಇದಕ್ಕೆ ನೀವು ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಹತ್ತಿರುತ್ತಲ್ಲ ಸೇವ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡು ರಿಟರ್ನ್ ಸೇವ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು
100 ಆಗೋ ತನಕ ವೇಟ್ ಮಾಡೋಣ. ಯಾಕಂದರೆ ಇದಕ್ಕೆ ಇನ್ನೂವರೆಗೆ ಆದರೂ ನಾವು ಟಚ್ ಸ್ಕ್ರೀನ್ ಸಾಂಗ್ ಆ್ಯನಿಮೇಷನನ್ನು ಕೊಟ್ಟಿಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಇದಕ್ಕೆ ನೆಕ್ಸ್ಟ್ ಇದೇ ವಿಡಿಯೋನ ನೆಕ್ಸ್ಟ್ ಲೇಯರ್ ಮೇಲೆ ತೆಗೆದುಕೊಂಡು ಹೋಗಿ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಲೇಯರ್ನ ಟಚ್ ಸ್ಕ್ರೀನ್ ಲೇಯರ್ನು ಕೊಡೋಣ ಫ್ರೆಂಡ್ಸ್. ಅದಕ್ಕಾಗಿ ಇದು ಸಂಪೂರ್ಣ ವಿಡಿಯೋನ ಸೇವ್ ಆಗೋ ತನಕ ವೇಟ್ ಮಾಡಿ. ಇಲ್ಲಿಗೆ ವಿಡಿಯೋನ ಎಡಿಟಿಂಗ್ ಮುಗಿದಿಲ್ಲ, ಇನ್ನು ನೆಕ್ಸ್ಟ್ ಏನೇ ವಿಡಿಯೋ ಎಡಿಟಿಂಗ್ ಕಂಟಿನ್ಯೂ ಇದೆ ಫ್ರೆಂಡ್ಸ್. ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಸಂಪೂರ್ಣವಾಗಿ ಇದು 100 ಆಗಿ ಸೇವ್ ಆಗೋ ತನಕ ನೀವು ವೇಟ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. 100 ಆಗೋ ತನಕ ವೇಟ್ ಮಾಡಿ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಯಾವ ರೀತಿಯಾಗಿ ಟಚ್ ಸ್ಕ್ರೀನ್ ಆ್ಯನಿಮೇಷನನ್ನು ಯಾವ ರೀತಿಯಾಗಿ ಆ್ಯಡ್ ಮಾಡೋದು ಅಂತ ಈ ವಿಡಿಯೋಗೆ ನಾನು ಅದೇ ರೀತಿಯಾಗಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದೇ ರೀತಿಯ ಮೆಟಲ್ ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಲಾಲ್ಸ್ ಆಫ್ ಟೆಕ್ನಲ್ಲಿ ಇರುತ್ತೆ. ಅದರ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಡೌನ್ಲೋಡ್ ಮಾಡಿಕೊಂಡು ನೀವು ವಿಡಿಯೋಲಿ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಂಪೂರ್ಣವಾಗಿ 100 ಆದಂಥ ಸೇವ್ ಆದ ನಂತರ ರಿಟರ್ನ್ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರಿಟರ್ನಿಗೆ ಈ ವಿಡಿಯೋ ಆಪ್ಷನಿಂದ ನೀವೇನು ಮಾಡ್ಕೊಂಡ್ರೆ ಹೊರ ಬರಬೇಕಾಗುತ್ತೆ. ಹೊರ ಬಂದ ನಂತರ ರಿಟರ್ನಾಗಿ ವಿಡಿಯೋಸ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ನ್ಯೂ ಟ್ಯಾಬ್ ಇರುತ್ತೆ, ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈಗ ತಾನೇ ವಿಡಿಯೋ ಎಡಿಟ್ ಮಾಡಿದ್ರಲ್ಲ ಫ್ರೆಂಡ್ಸ್, ಆ ವಿಡಿಯೋನ ಏನು ಮಾಡ್ಕೊಂಡು ಲೇಯರ್ ಮೇಲೆ ತರಬೇಕು. ಈಗ ತಾನೇ ವಿಡಿಯೋ ಎಕ್ಸ್ಪೋರ್ಟ್ ಮಾಡಿದ್ರಲ್ಲ, ಸೇವ್ ಮಾಡಿದ್ರಲ್ಲ ನಿಮಗೆ ಗ್ಯಾಲರಿಯಲ್ಲಿ ಇನ್ನಾಗಿ ಎಡಿಟ್ ಮಾಡಿ ವಿಡಿಯೋನ ಅದನ್ನು ಏನು ಮಾಡ್ಕೊಂಡ್ರೆ ಈ ಲೇಯರ್ ಮೇಲೆ ತರಬೇಕೈತೆ. ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟಿಕ್ ಆಪ್ಷನ್ ಇರುತ್ತೆ, ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕೈತೆ. ಟಿಕ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸಂಪೂರ್ಣವಾಗಿ ಈ ವಿಡಿಯೋನ ಈಗ ತಾನು ಎಡಿಟ್ ಮಾಡಿ ವಿಡಿಯೋನ ಲೇಯರ್ ಮೇಲೆ ಬಂದು ಫ್ರೆಂಡ್ಸ್. ಲೇಯರ್ ಮೇಲೆ ಬಂದ ನಂತರ ಇದಕ್ಕೆ ಇಲ್ಲಿ ಪಿ ಆಪ್ಷನ್ ಇರ್ತಲ್ಲ, ಆ ಪಿ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪಿ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ ನಂತರ ಟಚ್ ಸ್ಕ್ರೀನ್ ಆ್ಯನಿಮೇಷನ್ ಸಾಂಗ್ ಇರುತ್ತಲ್ಲ, ಅದನ್ನು ನೀವು ಏನು ಮಾಡ್ಕೊಂಡ್ರೆ ಅದು ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ನಿಮ್ಮ ಲೇಯರ್ ಮೇಲೆ ಇಂಪೋರ್ಟ್ ಮಾಡಿಕೊಂಡಂತ ಈ ರೀತಿ ಆಗಿರುತ್ತೆ. ಸ್ವಲ್ಪ ಮುಂದೆ ವಿಡಿಯೋನ ಸ್ಕ್ರೋಲ್ ಮಾಡಿ ತೋರಿಸ್ತೀನಿ. ಈ ರೀತಿ ಆಗಿರುತ್ತೆ. ಇಲ್ಲಿ ವಿಡಿಯೋಸ್ ಆಪ್ಷನ್ ಮೇಲೆ ಒಂದು ಆಪ್ಷನ್ ಇರ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ವಿಡಿಯೋ ಆಪ್ಷನ್ ಮೇಲೆ ಫಿಲ್ ಆಗುತ್ತೆ. ಫಿಲ್ ಆದ ನಂತರ ಅದು ಕೆಳಗೆ ತಂದು ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಇದಾದ ನಂತರ ಸ್ವಲ್ಪ ಮುಂದೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿಕೊಂಡ ನಂತರ ಬ್ಲೆಂಡ್ ಆಪ್ಷನ್ ಇರುತ್ತೆ, ಬ್ಲೆಂಡ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಸ್ಕ್ರೀನ್ ಫಿಲ್ಟರ್ ಇರುತ್ತೆ, ಸ್ಕ್ರೀನ್ ಫಿಲ್ಟರ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಟಿಕ್ ಆಪ್ಷನ್ ಇರುತ್ತೆ, ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಸ್ವಲ್ಪ ಇದು ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ನಂತರ ಈ ರೀತಿ ಕರೆಕ್ಟಾಗಿ ಇಲ್ಲಿಗೆ ಕೆಳಗಡೆ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಿರುತ್ತೆ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ನಂತರ ಇಲ್ಲಿ ಟಿಕ್ ಆಪ್ಷನ್ ಇರುತ್ತೆ, ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಯಾವ ರೀತಿಯಾಗಿ ಎಡಿಟ್ ಆಗಿದೆ ಅಂತ ನಾನು ನಿಮಗೊಮ್ಮೆ ಪ್ಲೇ ಮಾಡಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ನೀವು ನೋಡ್ಬೋದು, ಪ್ಲೇ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಅಂತ ಬ್ಯೂಟಿಫುಲ್ ಆಗಿ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ವಿಡಿಯೋ ಯಾವ ರೀತಿ ವಿಡಿಯೋ ತೋರಿಸಿದ್ನಲ್ಲಿ ಫ್ರೆಂಡ್ಸ್, ಅದೇ ರೀತಿಯಾಗಿ ವಿಡಿಯೋನ ಯಾವ ರೀತಿಯಾಗಿ ಎಡಿಟ್ ಆಗಿದೆ ಅಂತ ನೋಡಿದ್ರಿ ಫ್ರೆಂಡ್ಸ್. ನಿಮಗೆ ಯಾವುದೇ ರೀತಿಯ ಮೆಟೀರಿಯಲನ್ನು ಹೇಳಿದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಅಲ್ಲಿಂದ ಹೋಗಿ ನೀವು ಪ್ರತಿಯೊಂದು ನಾನು ಯೂಸ್ ಮಾಡಿ ಈಗ ಯಾವ್ಯಾವ ಮೆಟಲ್ಸ್ ಯೂಸ್ ಮಾಡಿದ್ದೇನೆ ಎಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಇದರ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ, ಅದ್ರ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಿಷ್ಟು ವಿಡಿಯೋನ ಎಡಿಟ್ ಮಾಡಿಕೊಂಡ ನಂತರ ಇಲ್ಲಿ ಸೇವ್ ಒಂದು ಆಪ್ಷನ್ ಇರುತ್ತೆ, ಸೇವ್ ಆಪ್ಷನ್ ಇರುತ್ತೆ, ಇಲ್ಲಿ ನೋಡ್ಬೋದು. ಸೇವ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ರಿಟರ್ನ್ ಆಗಿ ನೀವು ರೇಷಿಯೋನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ಬೇಕಾದ ರೇಷಿಯೋನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಟರ್ನ್ ಸೇವ್ ಆಪ್ಷನ್ ಇರುತ್ತೆ, ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. 100 ಆಗೋ ತನಕ ವೇಟ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. 100 ಆಗೋ ತನಕ ವೇಟ್ ಮಾಡಿಕೊಂಡು ಇಲ್ಲಿ ಟಿಕ್ ಆಪ್ಷನ್ ಬರುತ್ತೆ, ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇದು ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಇದಾದ ನಂತರ ನಿಮಗೆ ಬೇಕಾದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಈ ವಿಡಿಯೋನ ಪಬ್ಲಿಷ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಇನ್ನೂವರೆಗೆ ಆದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನೇನು ಮಾಡ್ಕೊಳ್ಳಿ. ಈ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್ ವಿಡಿಯೋ ಹೇಗೆ ಅನಿಸ್ತಾ ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಯಾವುದೇ ರೀತಿಯ ಮೆಟಲ್ಸು ಯಾವುದೇ ರೀತಿಯ ಟೈಟಲು ಯಾವುದೇ ರೀತಿಯ ಫೋಟೋಸ್ ಕೊಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಡೌನ್ಲೋಡ್ ಮಾಡಿಕೊಂಡು ನೀವು ವಿಡಿಯೋಲಿ ಯೂಸ್ ಮಾಡಿಕೊಳ್ಬೋದು ಫ್ರೆಂಡ್ಸ್. ಯಾವುದೇ ರೀತಿಯ ನಿಮಗೆ ವಿಡಿಯೋಲಿ ಪ್ರಾಬ್ಲಮ್ ಆದರೆ ಫ್ರೆಂಡ್ಸ್ ನೀವು ನಮ್ಮ ಇನ್ಸ್ಟಾಗ್ರಾಮ್ಗೆ ಬಂದು DM ಮಾಡೋದು ಫ್ರೆಂಡ್ಸ್. ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀವಿ, ಅಲ್ಲಿಂದ ಬಂದು ನಮಗೆ DM ಮಾಡೋದು, ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗೋಣ ಫ್ರೆಂಡ್ಸ್.